Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಎಲೆಕ್ಷನ್ ಟಾಪ್ 25 ಗೆ ಸ್ವಾಗತ. ನಾನು ಮಾಲ್ತೇಶ್. ರಾಜಕೀಯ ರಣರಂಗದ ಕುರಿತ 25 ಸುದ್ದಿಯನ್ನ ಬನ್ನಿ ನೋಡ್ಕೊಂಬೋಣ. ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಕೇಸ್ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ರೇವಣ್ಣ ಅವರ ನಿವಾಸಕ್ಕೆ ಸಂತ್ರಸ್ತೆಯನ್ನ ಕರ್ಕೊಂಡು ಬಂದು ಮಹಜರು ಕಾರ್ಯವನ್ನ ನಡೆಸಲಾಗಿದೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ನಡೆಸಿದ್ದಾರೆ ಅಂತ ಸಂತ್ರಸ್ತೆ ದೂರನ್ನ ನೀಡಿದ್ದರು. ಹೊಳೆನರಸೀಪುರ ಠಾಣೆಯಲ್ಲಿ ಪ್ರಜ್ವಲ್ ವಿರುದ್ಧ ದೂರು ದಾಖಲಾಗಿದೆ. ಬಸವನಗುಡಿಯ ರೇವಣ್ಣ ನಿವಾಸಕ್ಕೆ ಸಂತ್ರಸ್ತೆಯನ್ನ ಕರೆತಂದು ಮಹಜರು ಮಾಡಲಾಗಿದೆ. ಪ್ರಜ್ವಲ್ ಹಾಸನದ ಸಂಸದರ ನಿವಾಸ ಮಾತ್ರವಲ್ಲದೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ನಿವಾಸದಲ್ಲಿಯೂ ಅತ್ಯಾಚಾರ ಎಸಗಿದ್ದಾಗಿ ಸಂತ್ರಸ್ತೆ ಹೇಳಿದ್ದರು. ಐಪಿಸಿ ಸೆಕ್ಷನ್ 164ರ ಅಡಿಯಲ್ಲಿ ಜಡ್ಜ್ ಎದುರು ಹೇಳಿಕೆಯನ್ನ ದಾಖಲಿಸಿದ್ದು, ಹೀಗಾಗಿ ಸಂತ್ರಸ್ತೆಯನ್ನ ಕರೆತಂದು ಎಸ್ಐಟಿ ಸ್ಥಳ ಮಹಜರನ್ನ ನಡೆಸಿದೆ. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಇವತ್ತು ರಾಜ್ಯಕ್ಕೆ ಬರೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಕಳೆದ 2 ದಿನದಿಂದ ಪ್ರಜ್ವಲ್ಗಾಗಿ ಕಾಯ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಠಿಕಾಣಿ ಹೂಡಿದ್ದಾರೆ. ಬೆಂಗಳೂರಿಗೆ ಬರುವ ವಿಮಾನಗಳ ಪ್ರಯಾಣಿಕರ ಲಿಸ್ಟ್ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾವುದೇ ಫ್ಲೈಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕಿಂಗ್ ಮಾಡಿಲ್ಲ ಅಂತ ಹೇಳಲಾಗಿದೆ. ದುಬೈ, ಮಸ್ಕತ್ ಹಾಗೆ ಫ್ರಾಂಕ್ಫರ್ಟ್ ಸೇರಿದ ಹಾಗೆ ಹಲವು ದೇಶಗಳ ವಿಮಾನಗಳ ಮೇಲೂ ಕೂಡ ಹದ್ದಿನ ಕಣ್ಣಿಡಲಾಗಿದೆ. ಶಿಫ್ಟ್ಗಳಲ್ಲಿ 2 ತಂಡಗಳು ಏರ್ಪೋರ್ಟ್ನಲ್ಲಿ ಪರಿಶೀಲನೆ ನಡೆಸ್ತಾ ಇದೆ. ಅಂದ್ರೆ ಶಿಫ್ಟ್ ವೈಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಬಂದ್ರೆ ಏರ್ಪೋರ್ಟ್ನಿಂದಲೇ ವಶಕ್ಕೆ ಪಡೆಯೋದಕ್ಕೆ ಸಕಲ ಸಿದ್ಧತೆಯನ್ನು ನಡೆಸಲಾಗಿದೆ. ರಾಜಕೀಯ ದುರುದ್ದೇಶಕ್ಕೆ ಪೆನ್ಡ್ರೈವ್ ಬಳಕೆ ಮಾಡಲಾಗಿದೆ. ರೇವಣ್ಣ ಅವರ ಬಂಧನದ ಅವಶ್ಯಕತೆ ಇರಲಿಲ್ಲ ಅಂತ ಹಾಸನದಲ್ಲಿ ಶ್ರವಣಬೆಳಗೊಳ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದ್ದಾರೆ. ರೇವಣ್ಣ ಅವರು ಎಲ್ಲಿಯೂ ಅಡಗಿ ಕೂತಿರ್ಲಿಲ್ಲ, ವಿಚಾರಣೆಗೆ ಕರಿಬಹುದಾಗಿತ್ತು. ಅವರು ಮಾಜಿ ಸಚಿವರು, ಕೂಡಲೇ HD ರೇವಣ್ಣ ಅವರನ್ನ ರಿಲೀಸ್ ಮಾಡಬೇಕು ಅಂತಾನೂ ಆಗ್ರಹಿಸಿದ್ದಾರೆ. ಪೆನ್ಡ್ರೈವ್ ವಿಚಾರದಲ್ಲಿ ಎಸ್ಐಟಿ ತನಿಖೆ ದಾರಿ ತಪ್ತಾ ಇದೆ ಅಂತ ಹಾಸನದಲ್ಲಿ ಜೆಡಿಎಸ್ನ ಮಾಜಿ ಶಾಸಕ ಲಿಂಗೇಶ್ ಅವರು ದೂರಿದ್ದಾರೆ. ಅಶ್ಲೀಲ ವಿಡಿಯೋಗಳನ್ನ ಹರಿಬಿಟ್ಟವರ ಪತ್ತೆ ಮಾಡೋ ಬದಲು ನಮ್ಮ ನಾಯಕರನ್ನ ಅಧಿಕಾರಿಗಳು ಬಂಧಿಸ್ತಾ ಇದ್ದಾರೆ. ಮೊದಲ ಕೇಸ್ನಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂತ 2ನೇ ಕೇಸನ್ನ ದಾಖಲು ಮಾಡಲಾಗಿದೆ ಅಂತಲೂ ಆರೋಪಿಸಿದ್ದಾರೆ. KR ನಗರ ಶಾಸಕರ ಚಿತಾವಣೆಯಿಂದನೇ ರೇವಣ್ಣ ವಿರುದ್ಧ ಕೇಸ್ ದಾಖಲಾಗಿದೆ ಅಂತ ಜೆಡಿಎಸ್ನ ಮಾಜಿ ಶಾಸಕ ಲಿಂಗೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ ರೇವಣ್ಣ ಅಡಗಿದ್ದದ್ದು ಸುಳ್ಳು. ರೇವಣ್ಣ ಅವರನ್ನ ದುರುದ್ದೇಶದಿಂದ ಪ್ರಕರಣದಲ್ಲಿ ಸಿಕ್ಕಾಕಿಸಲಾಗಿದೆ ಅಂತಲೂ ಲಿಂಗೇಶ್ ಹೇಳಿದ್ದಾರೆ. ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಪ್ರಕರಣದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ TV9ಗೆ KR ನಗರ ಶಾಸಕ ರವಿಶಂಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಖ ಸುಮ್ಮನೆ ನನ್ನ ತೇಜೋವಧೆ ಮಾಡಲಾಗ್ತಾ ಇದೆ. ಇಲ್ಲಿ ಸತ್ಯಾಸತ್ಯತೆ ತಿಳಿದು ಮಾತನಾಡಬೇಕು. ಇದುವರೆಗೂ ನಾನು ಅವರನ್ನ ಸಂಪರ್ಕ ಮಾಡಿಲ್ಲ ಅಂತಾನೂ ಹೇಳಿದ್ದಾರೆ. ತೋರಿಕೆಗೆ ಮಾತ್ರ ಅಧಿಕಾರಿಗಳು ಮಹಜರು ಮಾಡ್ತಾ ಇದ್ದಾರೆ. ರೇವಣ್ಣ ಅವರಿಗೆ ಎಲ್ಲ ರೀತಿಯಲ್ಲೂ ಅನ್ಯಾಯ ಆಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ವಕೀಲ ಗೋಪಾಲ್ ಆಪಾದಿಸಿದ್ದಾರೆ. ಮಹಜರು ಮಾಡೋದನ್ನ ನಾನು ತಡೆಯೋಕ್ಕಾಗೋದಿಲ್ಲ. ಏಕಪಕ್ಷೀಯವಾಗಿ ಇವರು ಮಹಜರು ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ನಮ್ಮ ಕಣ್ತಪ್ಪಿಸಿ ಮಹಜರು ಪ್ರಕ್ರಿಯೆ ನಡೆಸಲಾಗ್ತಾ ಇದೆ ಅಂತ ರೇವಣ್ಣ ಪರ ವಕೀಲ ಗೋಪಾಲ್ ಆರೋಪ ಮಾಡಿದ್ದಾರೆ. ಸ್ಥಳ ಮಹಜರು ನಡೆದ ಬಳಿಕ ನಮಗೂ ಕೂಡ ದಾಖಲೆಯನ್ನ ನೀಡಬೇಕು. CRPC ಕಾಯ್ದೆ ಅಡಿ ನಮಗೂ ದಾಖಲೆಯನ್ನ ನೀಡಬೇಕು. ನಾನು ಇದನ್ನ ಇಲ್ಲಿ ಪ್ರಶ್ನೆ ಮಾಡಬೇಕು, ಅಂದ್ರೆ ಎಲ್ಲಿ ಪ್ರಶ್ನೆ ಮಾಡಬೇಕು ಇದನ್ನ ಅಲ್ಲಿ ನಾನು ಪ್ರಶ್ನೆ ಮಾಡ್ತೀನಿ ಅಂತ ವಕೀಲರು ಹೇಳಿದ್ದಾರೆ. ಪ್ರಜ್ವಲ್ ವಿರುದ್ಧದ ರೇಪ್ ಪ್ರಕರಣ ಖಂಡಿಸಿ ಕಾಂಗ್ರೆಸ್ ಹಿಡಿದೆದ್ದಿದೆ. ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾರ್ಯಕರ್ತೆಯರು ಮಲ್ಲಿಕಟ್ಟೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಮುಂಭಾಗ ಧರಣಿಯನ್ನ ನಡೆಸಿದ್ರು. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿ ಅಂತ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾಳೆ ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರದಲ್ಲಿ ಮತಹಬ್ಬ ನಡೆಯಲಿದೆ. ಬೀದರ್, ಕಲಬುರಗಿ, ವಿಜಯಪುರ, ಬೆಳಗಾವಿ ಹಾಗೆ ಚಿಕ್ಕೋಡಿ, ಆಮೇಲೆ ಬಾಗಲಕೋಟೆಯಲ್ಲಿ ಮತದಾನ ನಡೆಯುತ್ತೆ. ಈ ಕಡೆ ಶಿವಮೊಗ್ಗ, ಧಾರವಾಡ, ಹಾವೇರಿ, ಕೊಪ್ಪಳ, ಬಳ್ಳಾರಿ, ಉತ್ತರ ಕನ್ನಡ, ರಾಯಚೂರು ಜೊತೆಗೆ ಹಾವೇರಿಯಲ್ಲಿ ಮತದಾನ ನಡೆಯುತ್ತೆ. ಅಭ್ಯರ್ಥಿಗಳ ರಾಜಕೀಯ ಹಣೆಬರವನ್ನು ಮತದಾರರು ನಿರ್ಧರಿಸಲಿದ್ದಾರೆ. 14 ಲೋಕಸಭಾ ಕ್ಷೇತ್ರದಲ್ಲೂ 144 ಸೆಕ್ಷನ್ ಜಾರಿಯಾಗಿದೆ. ಮದ್ಯ ಮಾರಾಟ ಬಂದ್ ಮಾಡಲಾಗಿದೆ. ನಾಳೆ ಸಂಜೆ ಮತದಾನ ಮುಗಿಯುವವರೆಗೂ ಎಲ್ಲ ಕ್ಷೇತ್ರಗಳಲ್ಲೂ ಬಂದೋಬಸ್ತ್ ಮಾಡಲಾಗಿದೆ. ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಅತಿ ಸೂಕ್ಷ್ಮ ಮತಗಟ್ಟೆಗಳ ಬಳಿ ಬಂದೋಬಸ್ತ್ ಹೆಚ್ಚಿಸಿದ್ದಾರೆ. ನಾಳೆ ರಾಜ್ಯದ 14 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯುತ್ತೆ. 14 ಕ್ಷೇತ್ರಗಳಲ್ಲಿ ಒಟ್ಟು 227 ಅಭ್ಯರ್ಥಿಗಳು ರಣಕಣದಲ್ಲಿದ್ದಾರೆ. ಹಾಗೆ 2,59,17,493 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಅದರಲ್ಲಿ 1,29,48,978 ಪುರುಷ ಮತದಾರರು ಹಾಗೆ 1,29,66,570 ಮಹಿಳಾ ಮತದಾರರು ವೋಟ್ ಮಾಡ್ತಾರೆ.
ರಾಜ್ಯದ 14 ಕ್ಷೇತ್ರಗಳಲ್ಲಿ ನಾಳೆ ಎರಡನೇ ಹಂತದ ಮತಹಬ್ಬ ನಡೆಯುತ್ತೆ. 34,428 ಪುರುಷ ಸೇವಾ ಮತದಾರರು, 1037 ಮಹಿಳಾ ಸೇವಾ ಮತದಾರರು ಇದ್ದಾರೆ. 3,78,144 ಪುರುಷ ಯುವ ಮತದಾರರಿದ್ದಾರೆ. ಹಾಗೆ 3,12,703 ಮಹಿಳಾ ಯುವ ಮತದಾರರು ಇದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿಯೇ ಜಾರ್ಖಂಡ್ನ ರಾಂಚಿಯಲ್ಲಿ ಜಾರಿ ನಿರ್ದೇಶನಾಲಯ ಭರ್ಜರಿ ಭೇಟಿಯಾಡಿದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಆಲಂಗೀರ್ ಆಲನ್ ಅವರ ಆಪ್ತ ಕಾರ್ಯದರ್ಶಿ ಸಂಜೀವ್ ಲಾಲ್ ನಿವಾಸದಲ್ಲಿ ಕೆಲಸ ಮಾಡುವ ವ್ಯಕ್ತಿ ಮನೆಯಲ್ಲಿ 20 ರಿಂದ 30 ಕೋಟಿ ರೂಪಾಯಿ ಹಣವನ್ನು ಪತ್ತೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ಅಮೇಠಿಯಲ್ಲಿರುವಂತಹ ಕಾಂಗ್ರೆಸ್ ಕಚೇರಿ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಮಧ್ಯರಾತ್ರಿ ಕಚೇರಿ ಹೊರಭಾಗದಲ್ಲಿ ನಿಲ್ಲಿಸಲಾಗಿದ್ದಂಥ ವಾಹನಗಳನ್ನು ಕಿಡಿಗೇಡಿಗಳು ಜಖಂಗೊಳಿಸಿದ್ರು. ಕೃತ್ಯ ಎಸಗಿದ ಬಳಿಕ ಅಪರಿಚಿತರು ಪರಾರಿಯಾಗಿದ್ದಾರೆ. ಇದು ಬಿಜೆಪಿಯ ಗೂಂಡಾಗಳ ಕೃತ್ಯ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಅಮೇಠಿ ರಾಯ್ಬರೇಲಿಯಲ್ಲಿಂದು ಪ್ರಿಯಾಂಕಾ ಗಾಂಧಿ ಪ್ರಚಾರವನ್ನ ಮಾಡಲಿದ್ದಾರೆ. ಪ್ರಚಾರ ಕಾರ್ಯಕ್ಕೂ ಮುನ್ನವೇ ಕಾಂಗ್ರೆಸ್ ಕಚೇರಿ ಬಳಿ ಹೀಗೆ ದಾಳಿ ನಡೆಸಲಾಗಿದೆ. ಇನ್ನು ನಮ್ಮ ಕ್ಷೇತ್ರದ ಮಹಿಳೆಯರಿಗೆ ಮನೆ ಒದಗಿಸೋದು ನನ್ನ ಮೊದಲ ಆದ್ಯತೆ ಅಂತ ಬಿಜೆಪಿ ಸಂಸದೆ ಹಾಗೆ ಸುಲ್ತಾನ್ಪುರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮನೇಕಾ ಗಾಂಧಿ ಹೇಳಿದ್ದಾರೆ. ಕಳೆದ ಅವಧಿಯಲ್ಲಿ 1,30,000 ಮನೆಗಳನ್ನು ಒದಗಿಸಲಾಗಿದ್ದು ಆ ಸಂಖ್ಯೆಯನ್ನು ಹೆಚ್ಚಿಸಬೇಕಿದೆ. ಅಲ್ಲದೆ ರಸ್ತೆ ನಿರ್ಮಾಣದ ಬಗ್ಗೆಯೂ ಕೂಡ ಕೆಲಸ ಮಾಡಬೇಕಾಗಿದೆ. ಜನತೆಯ ಬೇಡಿಕೆಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತೀನಿ ಅಂತ ಹೇಳಿದ್ದಾರೆ. ಬಾಲಿವುಡ್ ನಟಿ ಬಿಜೆಪಿ ಅಭ್ಯರ್ಥಿ ಕಂಗನಾ ರನೌತ್ ಪ್ರತಿಪಕ್ಷಗಳ ನಾಯಕರನ್ನ ತರಾಟೆಗೆ ತೆಗೆದುಕೊಳ್ಳುವ ಬರದಲ್ಲಿ ಒಂದು ಎಡವಟ್ಟು ಮಾಡಿದ್ರು. ಹಿಮಾಚಲ ಪ್ರದೇಶದ ಮಂಡಿಯ ಸುಂದರ್ನಗರದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಬದಲಾಗಿ ತಮ್ಮದೇ ಪಕ್ಷದ ತೇಜಸ್ವಿ ಸೂರ್ಯ ಗೂಂಡಾಗಿರಿ ಮಾಡ್ತಾರೆ, ಮೀನ್ ತಿಂತಾರೆ ಅಂತೆಲ್ಲ ಕಿಡಿಕಾರಿದ್ದಾರೆ. ದೆಹಲಿ ಈಶಾನ್ಯ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಕನ್ನಯ್ಯ ಕುಮಾರ್ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಬಿಜೆಪಿಯ ದೆಹಲಿ ಘಟಕದ ಅಧ್ಯಕ್ಷ ಮನೋಜ್ ತಿವಾರಿ ವಿರುದ್ಧ ಕಾಂಗ್ರೆಸ್ ಕನ್ನಯ್ಯ ಕುಮಾರ್ನನ್ನ ಕಣಕ್ಕಿಳಿಸಿದೆ. ನಾಮಪತ್ರದ ಬಳಿಕ ಮಾತನಾಡಿದ ಕನ್ನಯ್ಯ ಈ ಬಾರಿ ಗೆಲುವು ನಮ್ಮದೇ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದ ಕೃಷ್ಣಾನಗರ ಲೋಕಸಭಾ ಕ್ಷೇತ್ರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರೋಡ್ ಶೋ ನಡೆಸಿದ್ರು. ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿದಂತ ಅವರು ಬಿಜೆಪಿ ಅಭ್ಯರ್ಥಿ ಅಮೃತ್ ರಾಯ್ ಪರ ಮತಯಾಚಿಸಿದ್ರು. ಇಲ್ಲಿ ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಮಹುಮಾ ಮೊಯಿತ್ರಾ ಸ್ಪರ್ಧಿಸಿದರು. ನಾಳೆ ದೇಶದಾದ್ಯಂತ ಲೋಕಸಭೆಯ 3ನೇ ಹಂತದ ಚುನಾವಣೆ ನಡೆಯುತ್ತೆ. ಮಧ್ಯಪ್ರದೇಶದ ಕೆಲ ಕ್ಷೇತ್ರಗಳಲ್ಲಿ ನಾಳೆ ಮತದಾನ ನಡೆಯಲಿದ್ದು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮಧ್ಯಪ್ರದೇಶದ ಗ್ವಾಲಿಯರ್ನ ಕೇಂದ್ರದಿಂದ ಅಂದ್ರೆ ಸೆಂಟ್ರಲ್ ಕ್ಷೇತ್ರದಿಂದ ಮತಯಂತ್ರಗಳ ಜೊತೆಗೆ ಸಿಬ್ಬಂದಿ ಮತಗಟ್ಟೆಗಳಿಗೆ ತೆರಳುತ್ತಾ ಇದ್ದಾರೆ. ಆಂಧ್ರಪ್ರದೇಶದ ಅನಂತಗಿರಿ ಮಂಡಲದ ಮದ್ರೇಬು ಗ್ರಾಮದ ಆದಿವಾಸಿಗಳು ಮತದಾನವನ್ನು ಬಹಿಷ್ಕರಿಸಿದ್ದಾರೆ. ಗ್ರಾಮಗಳಿಗೆ ರಸ್ತೆ ಸೌಲಭ್ಯವನ್ನು ಕಲ್ಪಿಸುವಂತೆ ಆಗ್ರಹಿಸಿ ಕುದುರೆಗಳ ಮೇಲೆ ಕಾಡುಗಳಲ್ಲಿ ಸಂಚರಿಸಿ ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಮೇ 13ನೇ ತಾರೀಕಿನಂದು ಇಲ್ಲಿ ಮತದಾನ ನಡೆಯುತ್ತೆ. ನಾವು ಹೋದಲೆಲ್ಲ ಬಿಜೆಪಿ ಪರ ನಿಲ್ಲುವ ಜನರ ಉತ್ಸಾಹವನ್ನ ನೋಡ್ತಾ ಇದ್ದೀವಿ ಅಂತ ಛತ್ತೀಸ್ಗಢದ ಸಿಎಂ ವಿಷ್ಣುದೇವ ಸಾಯಿ ಹೇಳಿದ್ದಾರೆ. ಬಿಜೆಪಿ ರಾಜ್ಯದ 11 ಕ್ಷೇತ್ರಗಳ ಪೈಕಿ 11ರಲ್ಲೂ ಕೂಡ ಗೆಲುವು ಸಾಧಿಸುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಿಆರ್ಎಸ್ ನಾಯಕಿ ಕೆ ಕವಿತಾಗೆ ದೆಹಲಿಯ ರೌಸ್ ಅವೆನ್ಯೂ ಕೋರ್ಟ್ ಜಾಮೀನನ್ನ ನಿರಾಕರಿಸಿದೆ. ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಬಂಧನವಾಗಿರುವಂತಹ ಕೆ ಕವಿತಾ ಸದ್ಯ ತಿಹಾರ್ ಜೈಲಿನಲ್ಲಿದ್ದಾರೆ. ಮಾರ್ಚ್ 15ನೇ ತಾರೀಕಿನಂದು ದೆಹಲಿಯಲ್ಲಿ ಕವಿತಾ ಅವರನ್ನ ಜಾರಿ ನಿರ್ದೇಶನಾಲಯ ಬಂಧಿಸಿತ್ತು. ಇದೇ ಪ್ರಕರಣದಲ್ಲಿ ಸಿಬಿಐ ಕೂಡ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.